ಸ್ನೇಹಿತರೆ ನಮಸ್ಕಾರ. ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪ್ರತಿ ಮನೆಯಲ್ಲೂ ಒಂದು ಸಂಪ್ ಮಾಡ್ಕೊಳ್ತೀವಿ, ನೀರು ಫಿಲ್ ಮಾಡ್ಕೊಳ್ತೀವಿ. ನೀರು ಫಿಲ್ ಮಾಡಿಬಿಟ್ಟು ನಾವು ತುಂಬಾ ದಿನ ನೋಡೋದೇ ಇಲ್ಲ. ಆದರೆ ನಾವೇನು ಮಾಡಬೇಕು, ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದ್ಸಾರಿ ಅದನ್ನು ಓಪನ್ ಮಾಡಿ ನೋಡಬೇಕು. ಅದೇನೋ ಕ್ಲೀನ್ ಆಗಿದೆಯಾ, ಏನಾದ್ರು ಲೀಕ್ ಆಗ್ತಾ ಇದೆಯಾ, ಇದೆಲ್ಲ ಚೆಕ್ ಮಾಡಬೇಕು. ಚೆಕ್ ಮಾಡಬೇಕಾದಾಗ ಪ್ರತಿ ಒಂದು ಸಾರಿ ನೀವು ಅದನ್ನು ಮಾರ್ಕ್ ಮಾಡಿ, ರಾತ್ರಿ ಹೊತ್ತು ಬೆಳಗ್ಗೆ ಎದ್ದು ನೋಡಿದಾಗ ಮಾರ್ಕಿಗೆ ಕರೆಕ್ಟಾಗಿರ್ಬೇಕು. ಅದಕ್ಕೆ ಲೀಕ್ ಆಗ್ತಾ ಇದೆ ಅಂತಂದರೆ ಅದನ್ನು ನೀವು ವಾಟರ್ ಪ್ರೂಫ್ ಮಾಡಿಸ್ಬೇಕು. ವಾಟರ್ ಪ್ರೂಫ್ ಬ್ಯಾಕ್ ಮಾಡಿಸ್ಬೇಕು ಅಂದಾಗ ಲೀಕ್ ಆಗ್ತದೆ ನೀರು. ಲೀಕ್ ಆಗಿರೋ ನೀರು ಏನಾಗ್ತೈತೆ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಫೌಂಡೇಶನ್ಗೆ ಹೋಗುತ್ತೆ ನೀರು. ಫೌಂಡೇಶನ್ಗೆ ವರ್ಷಾನುಗಟ್ಟಲೆ ನೀರು ಹೋಯ್ತು ಅಂದ್ರೆ ಮನೆಯಲ್ಲಿ ಆ ಫೌಂಡೇಶನ್ ಫುಲ್ ನಮ್ಮ ಫ್ಲೋರ್ ಇರ್ತದಲ್ಲ, ಅದು ಅಂಡುಲೇಷನ್ ಆಗ್ತದೆ, ಅಂದರೆ ವೇರಿಯೇಷನ್ ಆಗ್ತದೆ. ಯಾಕೆಂದರೆ ನೀರು ಹೋಗಿ 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 ಅದು ಮಣ್ಣು ಕುಸಿತೈತೆ. ಮಣ್ಣು ಕುಸಿಯೋದ್ರಿಂದ ನಮ್ಮ ಫ್ಲೋರು ವೇರಿಯೇಷನ್ ಆಗ್ತೈತೆ. ಹಳೆ ಕಾಲದ ಏನಾದ್ರು ಮನೆ ಆದರೆ ಅದು ಕೊಲಾಪ್ಸ್ ಆಗೋ ಚಾನ್ಸಸ್ಸು ಬರ್ತೈತೆ. ನಮಗೆ ತಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ನೀರು ಸಿಗಬೇಕು, ಅದಕ್ಕೋಸ್ಕರ ಒಂದು ಸಂಪ್ ಮಾಡ್ಕೊಳ್ತೀವಿ. ಆ ಸಂಪು ಬ್ರಿಕ್ ವಾಲ್ನಿಂದ, ಇಟ್ಟಿಗೆಯಿಂದನೂ ಕಟ್ತೀವಿ, ಇಲ್ಲ ಸಿಮೆಂಟ್ ಬ್ಲಾಕಿಂದನೂ ಕಟ್ತೀವಿ, ಇಲ್ಲ ಕಾಂಕ್ರೀಟಿಂದನೂ ಕಟ್ತೀವಿ. ಸೊ ಯಾವುದೇ ಸಂಪ್ ಮಾಡಿದ್ರೂ 5 ವರ್ಷ 6 ವರ್ಷಕ್ಕೆ ಒಂದ್ಸಾರಿ ಅದು ಕ್ರಾಕ್ ಬರ್ತೈತೆ. ಕ್ರಾಕ್ ಬಂದು ನೀರೆಲ್ಲ ಲೀಕೇಜ್ ಆಗಿ ಹೋಗ್ತೈತೆ. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ವಾಟರ್ ಪ್ರೂಫ್ ಮಾಡಬೇಕು. ವಾಟರ್ ಪ್ರೂಫ್ ಹೇಗೆ ಮಾಡಬೇಕು, ಏತಕ್ಕೋಸ್ಕರ ಮಾಡಬೇಕು, ಇವೆಲ್ಲವೂ ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ, ಬನ್ನಿ ನೋಡೋಣ. ಗೆಳೆಯರೆ, ಸಂಪ್ನಲ್ಲಿ ಯಾತಕ್ಕೆ ಕ್ರಾಕ್ ಬರ್ತದೆ ಅಂದರೆ, ಅಕ್ಕಪಕ್ಕದಲ್ಲಿ ಮರಗಿಡಗಳಿದ್ರೆ ಆ ಮರಗಿಡಗಳದ ಬೇರ್ಗಳು ಆ ಸಂಪ್ ಹತ್ರಕ್ಕೆ ಬಂದು ಆ ಸಂಪನ್ನ ಗೋಡೆಗಳನ್ನು ಕೊರ್ಕೊಂಡು ಒಳಗೆ ಬರ್ತವೆ. ಅದು ಫ್ಲೋರ್ನಲ್ಲೂ ಬರ್ಬೋದು, ವಾಲ್ನಲ್ಲೂ ಬರ್ಬೋದು. ಆವಾಗ ವಾಲು ಗೋಡೆಗಳು ಕ್ರಾಕ್ ಆಗ್ತವೆ. ಕ್ರಾಕ್ ಆಗೋದ್ರಿಂದ ನೀರು ಲೀಕ್ ಆಗ್ತದೆ, ಹೊರಗಡೆ ಹೋಗ್ತೈತಿರೋ ನೀರೆಲ್ಲ. ಸೊ ಅದನ್ನೇ ನಾವು ವಾಟರ್ ಪ್ರೂಫಿಂಗ್ ಮಾಡಿದರೆ ಅವೆಲ್ಲವೂ ಸರಿ ಮಾಡ್ಬೋದು. ಅದಕ್ಕೋಸ್ಕರ ವಾಟರ್ ಪ್ರೂಫಿಂಗ್ ಹೇಗೆ ಮಾಡಬೇಕು, ಅದು ಯಾವ ರೀತಿ ಮಾಡಬೇಕು, ಇದೆಲ್ಲವನ್ನು ನಿಮಗೆ ತೋರಿಸ್ತೀನಿ. ಗೆಳೆಯರೇ, ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನಲ್ಲಿ ನಿಮಗೆ ಎಲ್ಲವೂ ಕ್ರಾಕ್ ಹೇಗೆ ಬರ್ತೈತೆ, ಹೇಗೆ ಮಾಡ್ತೀವಿ ಅವೆಲ್ಲವನ್ನು ತೋರಿಸಿದ್ದೀನಿ. ಅದ್ರಲ್ಲಿ ನೋಡಿ ನಿಮ್ಗೆ ಅರ್ಥವಾಗ್ತೈತೆ. ವಾಲ್ನಲ್ಲಿ ಕ್ರಾಕ್ ಬಂದರೆ ಆ ಕ್ರಾಕನ್ನು ಕಟ್ ಮಾಡಬೇಕು. ಒಂದು ಮಿಷನ್, ಕಟಿಂಗ್ ಮಿಷನ್ ಇರ್ತೈತೆ, ಗ್ರೈಂಡಿಂಗ್ ಮಿಷನ್ ಅಂತ ಹೇಳ್ತೀವಲ್ಲ, ಅದರಲ್ಲೇ ಕಟಿಂಗ್ ಬ್ಲೇಡ್ ಹಾಕ್ಕೊಂಡು ಅದನ್ನು ಕಟ್ ಮಾಡಬೇಕು. ಒಂದು ಅರ್ಧ ಇಂಚು ಅಗಲವಾಗಿ, ಒಂದು ಅರ್ಧ ಇಂಚು ಆಳ ಮಿಷನ್ನಲ್ಲಿ ಕಟ್ ಮಾಡಿ ಕ್ಲೀನ್ ಮಾಡಿ, ಎಲ್ಲೆಲ್ಲಿ ಕ್ರಾಕ್ ಬಂದಿದೆ ಎಲ್ಲವನ್ನು ಕಟ್ ಮಾಡಿ ಒಂದ್ಸಾರಿ. ಕಟ್ ಮಾಡಿ ಆದಮೇಲೆ ಅದನ್ನು ಸ್ವಲ್ಪ ನೀರು ಹಾಕಿ ಅದೆಲ್ಲ ಕ್ಲೀನ್ ಮಾಡಿ ನಂತರ ಡಾಕ್ಟರ್ ಪಿಕ್ಷಿಟ್ನವ್ರದ್ದು ಕ್ರಾಕ್ ಫಿಲ್ಲಿಂಗ್ ಪೌಡ್ರ್ ಅಂತ ಬರ್ತೈತೆ. ಆ ಪೌಡ್ರ್ ತಗೊಬಂದು, ಒಂದು ವಾಟರ್ ಪ್ರೂಫಿಂಗ್ ಕೆಮಿಕಲ್ ಸಿಗುತ್ತೆ ನಿಮ್ಗೆ, ಹಾರ್ಡ್ವೇರ್ನಲ್ಲಿ ಸಿಗುತ್ತೆ, ಇಲ್ಲಾಂದರೆ ಬೇರೆ ಕಡೆ ಎಲ್ಲಾದರೂ ವಾಟರ್ ಪ್ರೂಫಿಂಗ್ ಅಂಗಡಿಗಳಲ್ಲಿ ಸಿಗ್ತೈತೆ. ಅದನ್ನು ತಂದು ಅವೆರಡನ್ನ ಮಿಕ್ಸ್ ಮಾಡಿ ಒಂಥರ ಪೇಸ್ಟ್ ಥರ ಮಾಡಿ, ನಾವೆಲ್ಲಿ ಕಟ್ ಮಾಡಿರ್ತೀವಲ್ಲ ಇದನ್ನು ಕ್ರಾಕನ್ನು, ಅಲ್ಲಿಗೆ ಆ ಕ್ರಾಕಿಗೆ ಫಿಲ್ ಮಾಡಿ 1 ಅವರ್ ಬಿಡಿ. 1 ಗಂಟೆ ಬಿಟ್ಟಾದಮೇಲೆ ಸಂಪೆಲ್ಲನ ಕ್ಲೀನ್ ಮಾಡಿಬಿಟ್ಟಾದ್ಮೇಲೆ ವಾಟರ್ ಪ್ರೂಫಿಂಗ್ ಕೆಮಿಕಲ್ ಇರ್ತೈತೆ. ಆ ಕೆಮಿಕಲ್ಲನ್ನು ಸಿಮೆಂಟು ಯಾವುದೇ ಆದರೂ ಸರಿ, ಒಂದು 43 ಗ್ರೇಡ್ 53 ಗ್ರೇಡ್ ಫ್ರೆಶ್ ಸಿಮೆಂಟ್ ತಗೊಳ್ಳಿ. ಆ 3 ಲೀಟ್ರ್ ಕೆಮಿಕಲ್ಗೆ 1.5 kg ಅಷ್ಟು ಸಿಮೆಂಟ್ ಹಾಕಿ, ಸಿಮೆಂಟು ಕೆಮಿಕಲ್ ಒಂದು ಬಕೆಟ್ಗೆ ಹಾಕಿ ಅವೆರಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಅದೊಂಥರ ಲಿಕ್ವಿಡ್ ಥರ ಆಗ್ತದೆ, ಅಂದರೆ ಅದು ಸ್ವಲ್ಪ ದೋಸೆ ಹಿಟ್ಟಕ್ಕಿಂತಲೂ ಸ್ವಲ್ಪ ತೆಳುವಾಗ್ತೈತೆ. ಅದನ್ನು 4 ಇಂಚ್ ಬ್ರಷ್ ತಗೊಂಡು ಆ ಬ್ರಷಿಂದ ಅಪ್ಲೈ ಮಾಡಿ, ವಾಲು ಫ್ಲೋರ್ ಎರಡಕ್ಕೂ 2 ಕೋಟ್ ಮಾಡಿ. ಈ ರೀತಿಯಾಗಿ 1 ಕೋಟ್ ಆದಮೇಲೆ ಒಂದು 4 ಗಂಟೆ ಬಿಡಿ. 4 ಗಂಟೆ ಬಿಟ್ಟಾದಮೇಲೆ 2ನೇ ಕೋಟ್ ಮಾಡಿ. ಆ 2ನೇ ಕೋಟು ಸ್ವಲ್ಪ ಗಟ್ಟಿಯಾಗಿರಲಿ, ನಾವು ಮಾಡಿರ್ತಕ್ಕಂಥ ಲಿಕ್ವಿಡು ಅದನ್ನ 2 ಕೋಟ್ ಮಾಡಿ. ನಂತರ ಅದನ್ನು ಒಣಗಕ್ಕೆ ಬಿಡಿ. 1 ಅವರ್ ಒಣಗಿದ ಮೇಲೆ ಮತ್ತೆ ಹೋಗಿ ಒಳಗಡೆ ನೋಡಿ, ಅಲ್ಲೆಲ್ಲಿ ಮತ್ತೆ ಸ್ವಲ್ಪ ಪ್ಯಾಚಸ್ ಹಂಗೆ ಕಾಣ್ತೈತೆ. ಆ ಪ್ಯಾಚಸ್ಗೆ ಮತ್ತೆ ಇನ್ನೂ 1 ಕೋಟ್ ಮಾಡಿ. ಪೂರ್ತಿ ವಾಲು ಫ್ಲೋರು ಎರಡನ್ನೂ ಮಾಡಬೇಕು. 4 ಕಡೆ ವಾಲು, ಕೆಳಗಡೆ ಫ್ಲೋರು ಎಲ್ಲನೂ ಕೋಟ್ ಮಾಡಿಬಿಟ್ಟು ನಂತರ ಅದನ್ನು 24 ಗಂಟೆ ಡ್ರೈ ಆಗಕ್ಕೆ ಬಿಡಬೇಕು. ಯಾಕೆಂದಾಗ ಅದು ಕೆಮಿಕಲ್ ಮಿಕ್ಸ್ ಆಗಿರ್ತೈತೆ. ಆ ಕೆಮಿಕಲ್ ಮಿಕ್ಸ್ ಆಗಿರೋದ್ರಿಂದ ನಾವು ವಾಟ್ರನ್ನ ಯೂಸ್ ಮಾಡ್ತೀವಿ, ಅಂದರೆ ವಾಟ್ರನ್ನ ಕುಡಿಲಿಕ್ಕೆ, ಅಡುಗೆ ಮಾಡಲಿಕ್ಕೆ, ಸ್ನಾನ ಮಾಡಲಿಕ್ಕೆ ಯೂಸ್ ಮಾಡೋದ್ರಿಂದ ಅದು ಚೆನ್ನಾಗಿ ಒಣಗಬೇಕು. ಒಣಗಿ ಆದಮೇಲೆ ನೀವು ಅದನ್ನು ವಾಟ್ರ್ ಫಿಲ್ ಮಾಡಿ. ಯಾವಾಗಲೂ ಸಂಪು ನಾವು ವಾಟ್ರ್ ಫಿಲ್ ಮಾಡಬೇಕಾದಾಗ 3/4 ಟ್ಯಾಂಕ್ ಅಷ್ಟೇ ಇರಬೇಕು. ಫುಲ್ ಟ್ಯಾಂಕ್ ಫಿಲ್ ಮಾಡಬಾರ್ದು. ಯಾಕೆ ಲೋಡ್ ಜಾಸ್ತಿ ಆಗಿಬಿಟ್ಟು ಅದು ಕೊಲಾಪ್ಸ್ ಆಗೋ ಚಾನ್ಸಸ್ ಬರ್ತೈತೆ. ಸಂಪು ಪ್ರತಿ 4 ವರ್ಷಕ್ಕೆ ಒಂದ್ಸಾರಿ ವಾಟರ್ ಪ್ರೂಫ್ ಮಾಡಲೇಬೇಕು. ಇಲ್ಲಾಂತ ಅಂದರೆ ಅದು ಕ್ರಾಕ್ ಬಂದು ನೀರೆಲ್ಲ ಲೀಕ್ ಆಗ್ತದೆ. ಅದನ್ನು ಚೆಕ್ ಮಾಡಿ ಒಂದ್ಸಾರಿ, ಒಂದು ಮಾರ್ಕ್ ಮಾಡಿಬಿಟ್ಟಾದ್ಮೇಲೆ ಅದನ್ನು 24 ಗಂಟೆ ಬಿಟ್ಟು ಅದನ್ನು ಚೆಕ್ ಮಾಡಿ, ನೀರು ಕಡಿಮೆ ಆಗಿದೆಯಾ ಇಲ್ವಾ ಅಂತ ನೋಡಿ. ಮೋಸ್ಟ್ಲಿ ಅದು ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಇದ್ದರೆ ಪರವಾಗಿಲ್ಲ, ಬಟ್ 2 ಇಂಚು 3 ಇಂಚು ಡೌನ್ ಆದರೆ ಅದು ಲೀಕೇಜ್ ನಿಂತಿಲ್ಲ ಅಂತ ಅರ್ಥ. ಮತ್ತೆ ಅದನ್ನು ಲೀಕೇಜ್ ಸರಿ ಮಾಡಬೇಕಾಗ್ತೈತೆ. ಈ ರೀತಿ ಮಾಡಿ ನೀವು ಸಂಪನ್ನು ಯೂಸ್ ಮಾಡಬೇಕು. ಆದಷ್ಟು ಸಂಪನ್ನು ಯಾರು ವಾಟರ್ ಪ್ರೂಫಿಂಗ್ ಮಾಡ್ತಾರೋ ಅಂಥವ್ರ ಕೈಯಲ್ಲೇ ಮಾಡಿಸಿ. ಯಾಕೆ ಅಂತ ಅಂದಾಗ ಅದು ಯಾವ್ಯಾವುದೋ ಕೆಮಿಕಲ್ ಹಾಕ್ತಾರೆ, ಅದರಿಂದ ಸ್ಕಿನ್ ಪ್ರಾಬ್ಲಮ್ ಆಗ್ಬೋದು. ಸೊ ಅದರಿಂದ ಯಾರು ಗೊತ್ತಿರ್ತೈತೋ ಅವ್ರ ಕೈಯಲ್ಲೇ ವಾಟರ್ ಪ್ರೂಫ್ ಮಾಡಿಸಿ. ಗೆಳೆಯರೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಾಕ್ತೀನಿ. ನಮಸ್ಕಾರ.